ಸ್ಟಾರ್ಟ್ ಮಾಡೋದು. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಿಮಗೆ ಅಲೈಡ್ ಆ್ಯಂಗಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಲ್ಲಿ ಅಲೈಡ್ ಆ್ಯಂಗಲ್ಸ್ ನೋಡಿ. ಇದರಲ್ಲಿ ಫಸ್ಟು ಕ್ವಾಡ್ರೆಂಟ್ ಬರ್ಕೊಳ್ಳಿ. ದಿಸ್ ಈಸ್ ಫಸ್ಟ್ ಕ್ವಾಡ್ರೆಂಟು, ದಿಸ್ ಈಸ್ ಸೆಕೆಂಡ್ ಕ್ವಾಡ್ರೆಂಟು, ದಿಸ್ ಈಸ್ ಥರ್ಡ್ ಕ್ವಾಡ್ರೆಂಟು, ದಿಸ್ ಈಸ್ ಫೋರ್ತ್ ಕ್ವಾಡ್ರೆಂಟು. ನೋಡಿ ಇಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ನೋಡಿ 0 to 90, ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 to 180 ಡಿಗ್ರಿ, ಥರ್ಡ್ ಕ್ವಾಡ್ರೆಂಟಲ್ಲಿ 180 to 270 ಡಿಗ್ರಿ ಇರುತ್ತೆ, ಫೋರ್ತ್ ಕ್ವಾಡ್ರೆಂಟಲ್ಲಿ 270 to 360 ಡಿಗ್ರಿ ಇರುತ್ತೆ. ನೋಡಿ ಫಸ್ಟ್ ಕ್ವಾಡ್ರೆಂಟ್ ಎ, ಸೆಕೆಂಡ್ ಕ್ವಾಡ್ರೆಂಟ್ ಎಸ್, ಥರ್ಡ್ ಕ್ವಾಡ್ರೆಂಟು ಟಿ, ಫೋರ್ತ್ ಕ್ವಾಡ್ರೆಂಟು ಸಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಎ ಮೀನ್ಸ್ ಆಲ್ ಆರ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮತ್ತು ಅದಕ್ಕೆ ರೆಸಿಪ್ರೋಕಲ್ ಕೊಸಿಕೆಂಟ್ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟಲ್ಲಿ ಟಿ ಮೀನ್ಸ್ ಟ್ಯಾನ್ ಪಾಸಿಟಿವ್, ಟ್ಯಾನ್ಗೆ ರೆಸಿಪ್ರೋಕಲ್ ಕಾಟ್ ಪಾಸಿಟಿವ್, ಫೋರ್ತ್ ಕ್ವಾಡ್ರೆಂಟಲ್ಲಿ ಸಿ ಮೀನ್ಸ್ ಕಾಸ್ ಪಾಸಿಟಿವ್, ಕಾಸ್ಗೆ ರೆಸಿಪ್ರೋಕಲ್ಲು ಸಿಕೆಂಡ್ ಪಾಸಿಟಿವ್. ನೀವು ನೆನ್ಪಿಟ್ಕೊಳ್ಬೇಕಾದ್ರೆ ASTC ಹೀಗೆ ಆಂಟಿ ಕ್ಲಾಕ್ ವೈಸಲ್ಲಿ ನೆನ್ಪಿಟ್ಕೊಳ್ಬೋದು. ASTC ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅಂತ ನೆನ್ಪಿಟ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಹಾಗೆ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ವೆನ್ ದ ಆ್ಯಂಗಲ್ 90 plus or minus theta and 270 plus or minus theta ಇದ್ದರೆ the ratio changes from sin to cos, cos to sin, tan to cot, cot to tan, secant to cosecant, cosecant to secant. 90 plus theta or plus minus theta, 270 plus theta, 270 minus theta ಇದ್ದರೆ ರೇಷಿಯೋ ಚೇಂಜ್ ಆಗುತ್ತೆ. ಸೈನ್ ಇದ್ದರೆ ಕಾಸ್ ಆಗುತ್ತೆ, ಕಾಸ್ ಇದ್ದರೆ ಸೈನು, ಟ್ಯಾನ್ ಇದ್ದರೆ ಕಾಟು, ಕಾಟ್ ಇದ್ದರೆ ಟ್ಯಾನು, ಸಿಕೆಂಟ್ ಇದ್ದರೆ ಕೊಸಿಕೆಂಟು, ಕೊಸಿಕೆಂಟು ಸಿಕೆಂಟು. ಫಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ನಲ್ಲಿ ವೆನ್ ದಿ ಆ್ಯಂಗಲ್ 180 degree plus or minus theta and 360 plus or minus theta ಇದ್ದರೆ the ratio remains the same. Sin to sin, cos to cos, tan to tan, cot to cot, secant to secant, and the last one cosecant to cosecant. ಸೊ ಹೀಗೆ 180 ಡಿಗ್ರಿ ಪ್ಲಸ್ ಆರ್ ಮೈನಸ್ ತೀಟ ಇದ್ದರೆ ಅಥವಾ 360 ಪ್ಲಸ್ ಆರ್ ಮೈನಸ್ ತೀಟ ಇದ್ದರೆ ರೇಷಿಯೋ ಚೇಂಜ್ ಆಗಲ್ಲ. ಸೈನ್ ಇದ್ದರೆ ಸೈನೇ ಬರುತ್ತೆ, ಕಾಸ್ ಇದ್ದರೆ ಕಾಸೇ ಬರುತ್ತೆ, ಟ್ಯಾನ್ ಇದ್ದರೆ ಟ್ಯಾನೇ ಬರುತ್ತೆ, ಕಾಟ್ ಇದ್ದರೆ ಕಾಟು, ಸಿಕೆಂಟ್ ಇದ್ದರೆ ಸಿಕೆಂಟು, ಕೊಸಿಕೆಂಟ್ ಇದ್ದರೆ ಕೊಸಿಕೆಂಟ್.